ನಾನಿವತ್ತು ಡಿ ಜೆ ಅವ್ರದ್ದು ಮೈಕ್ ಮಿನಿನ ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಹೊಸದಾಗಿ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನನ್ನ ಒಂದು ಚಾನಲಲ್ಲಿ ಫಸ್ಟ್ ಟೈಮು ಹೊಸ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಕಾಸು ಕೊಟ್ಟು ಪರ್ಚೇಸ್ ಮಾಡಿದ್ದೀನಿ ಇದನ್ನು. ಸೊ ಇದು ಫಸ್ಟ್ ನಾನು ನಿಮಗೆ ಇದು ರೇಟ್ ಹೇಳ್ಬಿಡ್ತೀನಿ. ಸೊ ಇದನ್ನು ನಾನು ಯು ಎಸ್ ಅಂತ ತರಿಸಿರೋದು. ಸೊ ಇದು ಕಾಸ್ಟ್ ಬಂದ್ಬಿಟ್ಟು $85. ಇದು ಫಸ್ಟು ಲಾಂಚ್ ಆದಾಗ ಆಲ್ಮೋಸ್ಟ್ ಲೈಕ್ ಒಂದು ವರ್ಷದ ಮುಂಚೆ ಬಂದ್ಬಿಟ್ಟು $169 ಇತ್ತು. ಸೊ ಇವಾಗ ಆಲ್ರೆಡಿ ಮೈಕ್ 3 ಅಂತ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇದು ರೇಟ್ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಇಂಡಿಯಾದಲ್ಲಿ ಕೂಡ ಇದು ಸಿಗುತ್ತೆ. ಇದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಲೈಕ್ ಇವಾಗ ಒಂದು $10,000-12,000 ಇರ್ಬೋದು. ಓಪನ್ ಮಾಡುವ ಫಸ್ಟ್ ಟೈಮು. ಸೊ ಇದು ಬಂದ್ಬಿಟ್ಟು ವಿಂಡ್ ಶೀಲ್ಡರ್. ಸೊ ಏನಂತ ಅಂದರೆ ನೀವೇನಾದ್ರು ಜಾಸ್ತಿ ಗಾಳಿಲಿ ಏನಾದ್ರೂ ವೀಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಅದೊಂದು ಕೊಟ್ಟಿದ್ದಾರೆ. ಟೋಟಲ್ ಇದು 4 ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮೇನ್ ಬಾಕ್ಸ್. ಇದು ಓಪನ್ ಮಾಡ್ತೀನಿ ಕಡೆ. ಸೊ ಇದೇ ಇದು ಮೇನ್ ಬಾಕ್ಸ್. ಸೊ ಅದನ್ನು ಮತ್ತೆ ನೋಡೋ ಒಳಗೆ ಏನೇನು ಕೊಟ್ಟಿದ್ದಾರೆ. ಮತ್ತೆ 2 ಕೇಬಲ್ ಕೊಟ್ಟಿದ್ದಾರೆ. ಇದು ಮಾಮೂಲಿ ಸಿಲಿಕಾ ಮಡಗ್ತಾರೆ ಅದು. ಸೊ ಅದು ಬಿಟ್ಟರೆ ಏನಿಲ್ಲ, ಅಷ್ಟೇ. ಒಂದು ಪೌಚು ಮತ್ತು ಇದು ಯೂಸರ್ ಮ್ಯಾನ್ಯಲ್. ಸೊ ಇದ್ರೊಳಗಡೆ ಯಾವ ಥರ ಓಪನ್ ಮಾಡೋದು, ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೆಸ್ ಟು ಓಪನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಓಪನ್ ಮಾಡಬೇಕು ಅಂತ ಅಂದರೆ ಸೊ ಇದರ ಆ್ಯಪರ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಆಯಿತು. ಸೊ ಇಲ್ಲಿ ಪ್ರೆಸ್ ಮಾಡಬೇಕು. ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಕಾಣಿಸ್ತಾ ಇದೆಯಾ? ಸೊ ಇದೇ ಗುರು. ಸೊ ಡಿ ಜೆ ಅವ್ರದ್ದು ಮಿನಿ ನೋಡ್ಕೊಂಬಿಡಿ. ಸೊ ಇದರೊಳಗೆ ಬಂದ್ಬಿಟ್ಟು 2 ಮೈಕ್ ಕೊಟ್ಟಿದ್ದಾರೆ. ಇದು ಒಂದು ರಿಸೀವರ್, ಮಧ್ಯದಲ್ಲಿರೋ ರಿಸೀವರು. ಸೊ ತೋರಿಸ್ತೀನಿ, ಓಪನ್ ಮಾಡ್ತೀನಿ ಒಂದೊಂದನೇ. ಸೊ ಇದೇ ಗುರು 2 ಮೈಕು. ಸೊ ಇಬ್ಬರು ಕನೆಕ್ಟ್ ಮಾಡ್ಕೋಬೋದು ಬೇಕು ಅಂತ ಅಂದರೆ, ಇಲ್ಲ ಒಂದೇ ಯೂಸ್ ಮಾಡ್ತಾರೆ ಒಂದೇ ಯೂಸ್ ಮಾಡ್ಕೋಬೋದು. ಈ ಮೈಕ್ ಬಗ್ಗೆ ಇವಾಗ ಮಾತಾಡುವ. ಮ್ಯಾಗ್ನೆಟ್ ಗುರು ನೋಡು. ಪ್ರಾಡಕ್ಟು ಯಾವಾಗಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಕಂಪ್ನಿದು ಯಾಕೆ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ ಇದೇ ಉದ್ದೇಶಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಡಿ ಜೆ ಅಂತ ಮೆನ್ಷನ್, ಮ್ಯಾಗ್ನೆಟ್ಗೆ. ಸೊ ಒಂದು ಸ್ಮಾಲ್ ಮ್ಯಾಗ್ನೆಟ್ ಕೂಡ ಪ್ರಾಡಕ್ಟ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನೋಡಿ ಕ್ಲಿಪ್. ಸೊ ಕ್ಲಿಪ್ ಹಾಕ್ಕೊಂಡು ಯೂಸ್ ಮಾಡೋದು. ನಾರ್ಮಲಾಗಿ ನೀವು ಯಾರು ಕನೆಕ್ಟ್ ಮಾಡ್ಕೋತೀರಾ ಅಂತಂದರೆ ಸೊ ಕ್ಲಿಪ್ ಯೂಸ್ ಮಾಡ್ಬೋದು. ಇಲ್ದಲೇ ಹೋದರೆ ನೆಕ್ಸ್ಟ್ ಪ್ರಾಡಕ್ಟ್ ಕನೆಕ್ಟ್ ಮಾಡಿಕೊಂಡು ಮ್ಯಾಗ್ನೆಟು, ಸರಿ ಉಲ್ಟಾ ಆಗ್ತದೆ. ಸೊ ಮ್ಯಾಗ್ನೆಟ್ ಹಾಕ್ಕೊಂಡ್ರೆ ಸೊ ಇಲ್ಲಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ಸೊ ಆಮೇಲೆ ಇದು ಸಿಕ್ಕಾಬಿಟ್ಟೆ ಲೈಟ್ ವೆಯ್ಟು. ಇದು ಆಲ್ಮೋಸ್ಟ್ ಲೈಕ್ 11 ಗ್ರಾಮ್ ಇರುತ್ತಂತೆ. ಸೊ ಹಂಗೆ ಅಷ್ಟೇ ಇದೆ. ಸೊ ಎರಡೂ ಕೂಡ 11 ಗ್ರಾಮ್, ಒಂದು 11 ಗ್ರಾಮು, ಎರಡರಿಂದ ಸೇರಿ 22 ಗ್ರಾಮು. ಸೊ ಇದು ಬಂದ್ಬಿಟ್ಟು ಮೈಕ್ ಕತೆ. ಅದು ಬಿಟ್ಟರೆ ನೆಕ್ಸ್ಟು ಶೇಡ್ ಥರ ಅಂದರೆ ತೋರಿಸ್ತೇನೆ. ಇದರಲ್ಲಿ ಗ್ರೇದ್ ಬಂದ್ಬಿಟ್ಟು 2 ಕಲರ್ ಕೊಟ್ಟಿದ್ದಾರೆ. ಸೊ ಮತ್ತು ಬ್ಲ್ಯಾಕ್ ಬಂದ್ಬಿಟ್ಟು 2 ಕೊಟ್ಟಿದ್ದಾರೆ. ಅಂದರೆ ಒಂದೊಂದು ಮೈಕಿಗೆ ಒಂದೊಂದು ಕೊಟ್ಟಿದ್ದಾರೆ. ಸೊ ಇದನ್ನು ಹಾಕಬೇಕು ಇದಕ್ಕೆ, ಅಷ್ಟೇ. ಕ್ಲಿಪ್ ಅಷ್ಟೇ, ಸುಮ್ಮನೆ ಪ್ರೆಸ್ ಮಾಡಿದ್ರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲ ಮಾತಾಡ್ತಾರಲ್ಲ ಇವಾಗೆಲ್ಲ ಪೂರ್ತಿ ಎಲ್ಲರ ಕೈಲೂ ಇದೆ ಗುರು. ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇವಾಗೆಲ್ಲ ಪೂರ್ತಿ ಇದಂತ ಇದರ ಕೆಲಸ ಮಾಡೋದೇ ಆಗ್ಬಿಟ್ಟಿದೆ ಇವಾಗೆಲ್ಲ ಪೂರ್ತಿ. ನಮ್ಮಂಗೆ ಐ ಟಿ ಗಿಟಿಗೆಲ್ಲ ಹೋಗಿ ಕೆಲಸ ಮಾಡಿ ದುಡಿಬೇಕು ಅಂತ ಏನಿಲ್ಲ. ಒಂದು ಚೆನ್ನಾಗಿರೋ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಓಪನ್ ಮಾಡ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾರೆ. ಸೊ ಇದು ಗ್ರೇ ಕಲರು. ಸೊ ಬ್ಲ್ಯಾಕ್ ಕಲರ್ ಹಾಕ್ತೀನಿ. ಬ್ಲ್ಯಾಕ್ ಕಲರ್. ಸೊ ಬೇಸಿಕಲಿ 2 ಕೂಡ. ಸೊ ನನಗೆ ಗ್ರೇ ಕಲರ್ ಇಷ್ಟ ಆಯಿತು ಬ್ಲ್ಯಾಕ್ ಕಲರ್ಗಿಂತ. ಸೊ ಎಲ್ಲರೂ ನಾನು ನೋಡಿದಂಗೆ ಎಲ್ಲರೂ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದು ಓಕೆ ಚೆನ್ನಾಗಿದೆ, ಬಟ್ ಅದರಲ್ಲೇ ಇಲ್ಲ, ಬಟ್ ಕಾಣಿಸ್ತಾಯ್ತಾ? ಸೊ ಇದು ಬಂದ್ಬಿಟ್ಟು ನಿಮ್ಗೆ 2 ಮೈಕು ಪ್ಲಸ್ ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ಗೆ ಅಂತಲೇ ವಿಂಡ್ಶೀಲ್ಡ್ಗೆ ಅಂತ ಕೊಟ್ಟಿದ್ದಾರೆ 2. ಸೊ ಅದನ್ನು ಮತ್ತೆ ತೆಗೆದುಬಿಡುವ. ಅಷ್ಟೇ, ತೆಗೆದ್ರೆ ಬಂತು ಅಷ್ಟೇ, ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ಇದು ಕಾಣಿಸ್ತದೆ 2 ಇಲ್ಲೂ ಹೋಲ್ ಕೊಟ್ಟಿದ್ದಾರೆ. ಸೊ ಇದ್ರೊಳಗಡೆಗೆ ಸೊ ಹಾಕೋದಕ್ಕೆ ಕ್ಲಿಪ್ ಕೊಟ್ಟಿದ್ದಾರೆ ಅಷ್ಟೇ. ಅದರೊಳಗೆ ಹಾಕಿದ್ರೆ ಮುಗಿದು, ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ ಅಷ್ಟೇ. ಸಿಂಪಲ್, ಅದು ಚೆನ್ನಾಗಿದೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಸೊ ನಮ್ಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಒಂದು ಇದು ರಿಸೀವರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಂದು ರಿಸೀವರು ಪ್ಲಸ್ ಇದಕ್ಕೆ ತೆಗಿತೀನಿ, ಇದೇ ರಿಸೀವರು.
ಸೊ ಇದು ಆಟೋಮೆಟಿಕ್ಕಾಗಿ. ಸೊ ಏನಂತ ಅಂದರೆ ಇದರಲ್ಲಿ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಇನ್ಸ್ಟ್ರಕ್ಷನ್ ಎಲ್ಲ ಓದಿದೆ ನಾನು ಆಲ್ರೆಡಿ ಇಲ್ಲಿಗೆ. ಸೊ ಇಲ್ಲಿ ಒಂದು ನೋಡಿ, ಇಲ್ಲಿ ಟ್ಯೂನ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ +6 -6 +12 -12 ಅಂದ್ಬಿಟ್ಟು. ಸೊ ಇದು ಬೇಸಿಕಲಿ ಇದೇನೆಂದರೆ, ನೀವೇನಾದ್ರೂ ವಾಯ್ಸು ವೀಡಿಯೋ ಮಾಡ್ತಾ ಇರ್ತೀರಲ್ಲ, ವಾಲ್ಯೂಮು ಒಂದೇ ಲೆವೆಲಲ್ಲಿ ಇರಬೇಕು ಅಂತ ಅಂದ್ಕೊಂಡ್ರೆ ಸೊ ಇದನ್ನು ಸೆಟ್ ಮಾಡ್ಕೋಬೋದು. ಸೊ ಹಂಗಾಗಿ ಅಂದರೆ ನೀವು ಎಷ್ಟೇ ಜೋರಾಗಿ ಕಿರ್ಚಿದ್ರೂ ಅದೇ ಲೆವೆಲಲ್ಲೇ ಸೌಂಡ್ ಕ್ಯಾಪ್ಚರ್ ಆಗಂಗೆ ಈ ಒಂದು ಸೆಟ್ಟಿಂಗ್ನ ಕೊಟ್ಟಿದ್ದಾರೆ, ಇದು ಟ್ಯೂನ್ ಮಾಡ್ಕೊಳ್ಳೋದಕ್ಕೆ. ಸೊ ಇದು ಒಳ್ಳೆ ಆಪ್ಷನ್ ಅಂತ ಅನ್ಬೋದು. ಸೊ ಅದು ಬಿಟ್ಟರೆ ನೋಡಿ, ಇನ್ನೂ ನೋಡಿ ಇವಾಗ ಏನು ನೋಡ್ತಾ ಇದ್ದೀರಾ ಅಂದರೆ, ಸೊ ಇದು ಚೆನ್ನಾಗಿದೆ ಫ್ಯೂಚರು. ಎರಡೂ ನಾನು ಇವಾಗ ಕಾಣಿಸ್ತಾ ಯಾರು ಗ್ರೀನ್ ಲೈಟ್ ಕಾಣಿಸ್ತಾ ಇದೆಯಾ, ಎರಡೂ ನಾನು ಏನು ಮಾಡಿದ್ದೀನಿ, ಆಚೆ ತೆಗಿದ್ದೀನಿ. ಆಚೆ ತೆಗಿತಿದ್ದಂಗೆ ಈ ರಿಸೀವರ್ಗೆ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಟ್ಟಿದೆ. ನೋಡಿ ಗ್ರೀನ್ ಇದರಲ್ಲೂ ಇದೆ ಮತ್ತು ಇದರಲ್ಲೂ ಗ್ರೀನ್ ಇದೆ. ಸೊ ಅಂದರೆ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಟ್ಟಿದೆ. ಮತ್ತೆ ಆಫ್ ಆಗುತ್ತೆ ಹೆಂಗೆ ಅಂತ ಅಂದರೆ, ನೆಕ್ಸ್ಟ್ ನೀವು ಇದ್ರೊಳಗೆ ಮತ್ತೆ ಲಾಕ್ ಮಾಡಿದ್ರೆ ಮುಗೀತು. ನೋಡಿ ಮೈಕ್ 1 ಬಂದ್ಬಿಟ್ಟು ಏನಾಯಿತು ಇಲ್ಲಿ ಆಟೋಮೆಟಿಕ್ಕಾಗಿ. ಸೊ ಅದೇ ಆಫ್ ಆಯಿತು. ಮತ್ತು ಇನ್ನೊಂದು ಕನೆಕ್ಟು ವಾಪಸ್ ಹಾಕಿದ್ರೆ ಸೊ ಎರಡೂ ಕೂಡ ಇಲ್ಲಿ ಆಫ್ ಆಯಿತು. ಸೊ ಹಂಗಾಗಿ ಕನೆಕ್ಟಿವಿಟಿ ಹೋಯಿತು. ಸೊ ಇದೊಂದು ಸೊ ಚೆನ್ನಾಗಿದೆ. ಅದು ಬಿಟ್ಟು ಇದು ಬಂದ್ಬಿಟ್ಟು ಜಾಕ್ ಕೊಟ್ಟಿದ್ದಾರೆ. ಒಂದು ನಿಮಿಷ ತಡೆಯಿರಿ, ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. 2 ಕೇಬಲ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇದೇ ಬಂದ್ಬಿಟ್ಟು ಜಾಕ್ ಬಂದ್ಬಿಟ್ಟು ನೀವೇನಾದ್ರೂ ಇದನ್ನು ಈ ಕ್ಯಾಮ್ರಾಗೆ ಯಾರೋ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಅವಾಗ ಇದಕ್ಕೆ ಹಾಕ್ಬಿಟ್ಟು ಕ್ಯಾಮ್ರಾ ಕನೆಕ್ಟ್ ಮಾಡ್ಕೊತಾರೆ, ಮೈಕ್ ರಿಸೀವ್ ಮಾಡೋದಕ್ಕೆ, ವಾಯ್ಸ್ ಎಲ್ಲ ರಿಸೀವ್ ಆಗೋದಕ್ಕೆ. ಸೊ ಹಂಗಾಗಿ ಆವಾಗ ಇದನ್ನು ಸೊ 3.5 mm ಜಾಕ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟು ಇದು USB ಕೇಬಲ್ ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಚಾರ್ಜಿಂಗ್ ಮಾಡ್ಕೊಳ್ಳೋದು ಅಂದರೆ ಫುಲ್ಲು ಇದನ್ನು, ಸೊ ಈ ಕಿಟ್ನ ನೀವು ಚಾರ್ಜಿಂಗ್ ಮಾಡಿಕೊಂಡ್ರೆ ಮೂರಕ್ಕೂ ಚಾರ್ಜಿಂಗ್ ಆಗುತ್ತೆ. ಸೊ ಒಂದು ಬಂದ್ಬಿಟ್ಟು ರಿಸೀವರು ಮತ್ತು ಸೊ ಮೈಕ್ ಎರಡಕ್ಕೂ ಚಾರ್ಜ್ ಆಗುತ್ತೆ. ಸೊ ಓಪನ್ ಮಾಡ್ತೀನಿ, ಸೊ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನೋಡಿ ಹಿಂದೆಡೆ ಕಾಣಿಸ್ತಾ ಇದೆಯಾ, ಇದಕ್ಕೆ ಬಂದ್ಬಿಟ್ಟು ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಪಿನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ C ಪಿನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹಾಕಿದ್ರೆ ನೋಡಿ ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಾಯಿದೆ, ಕಾಣಿಸ್ತಾ ಇದೆಯಾ. ಸೊ ಇದು ಆಲ್ಮೋಸ್ಟ್ 4 ಲೈಟ್ ಇದೆ. ಸೊ ಇವಾಗ ಸ್ವಲ್ಪ ಚಾರ್ಜಿಂಗ್ ಕಮ್ಮಿ ಇದೆ ಅನ್ಕೋತೀನಿ, ಹಾಗಾಗಿ ಬಂದ್ಬಿಟ್ಟಿದ್ದು ಫಸ್ಟ್ ಲೈಟ್ ಮಾತ್ರ ಬ್ಲಿಂಕ್ ಆಗ್ತಾಯಿದೆ. ಸೊ ಪೂರ್ತಿ ಚಾರ್ಜಿಂಗ್ ಆಯಿತು ಅಂದರೆ ಫುಲ್ಲು ಚಾರ್ಜಿಂಗ್ ಆಗುತ್ತೆ ಇದು. ಸೊ ಇದು ಬಂದ್ಬಿಟ್ಟು ಕೇಸ್ದಿದೆ ಆ್ಯಕ್ಚುಲಿ. ಸೊ ಈ ಕೇಸ್ ಒಳಗಡೆ ಮತ್ತು ಯಾವಾಗ ಪ್ರೆಸ್ ಮಾಡಿ ಓಪನ್ ಮಾಡಬೇಕು, ಏನಾದ್ರು ಓಪನ್ ಆಗೋಲ್ಲ. ಸೊ ಅದು ಬಿಟ್ಟರೆ ಇನ್ನೊಂದು ಏನಂದರೆ ಒಳಗಡೆ ಸೊ ಇದು ಬಂದ್ಬಿಟ್ಟು ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಕನೆಕ್ಟರ್ ಕೊಟ್ಟಿದ್ದಾರೆ. ಸೊ ಇದು ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋ ಅಂತ ಹೇಳ್ತೀನಿ. ಸೊ ನೋಡಿ ಇಲ್ಲಿ ಹಿಂದೆಗಡೆ ಬಂದ್ಬಿಟ್ಟು ಇದು ಕ್ಲೋಸ್ ಆಗಿರುತ್ತೆ ಇದು. ಸೊ ಇದನ್ನು ಓಪನ್ ಮಾಡ್ಕೋಬೇಕು. ಸೊ ಇದನ್ನು ಓಪನ್ ಮಾಡಿದ್ರೆ ನೋಡಿ ಕಾಣಿಸ್ತಾ ಇದೆಯಾ ಇದು. ಸೊ ಇಲ್ಲಿಗೆ ಬಂದ್ಬಿಟ್ಟು ನಾವು ಈ ಒಂದು ಕನೆಕ್ಟ್ರನ್ನ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ, 2 ಆ್ಯರೋ ಮಾರ್ಕ್. ಸೊ ರೆಡ್ ಕಲರ್ ಮತ್ತು ಬ್ಲೂ ಕಲರ್ದು ವೈಟ್ ಕಲರ್ ಒಂದು ಆ್ಯರೋ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಪುಷ್ ಮಾಡಬೇಕು. ಇದಕ್ಕೆ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಆಯಿತು, ಇಷ್ಟೇ ಗುರು. ಸೊ ಇದನ್ನು ನೀವು ಬೇಕು ಅಂದರೆ ತೆಗಿಬೋದು. ಸೊ ಇದು ಬೇಕು ಅಂದರೆ ಮತ್ತೆ ವಾಪಸ್ ತೆಗಿಬೋದು. ಸೊ ಇಲ್ದಲೇ ಹೋದರೆ ಹಂಗೆ ಯೂಸ್ ಮಾಡೋದು. ಇವಾಗ ನಿಮ್ಮ ಮೊಬೈಲ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ರಿಸೀವರಿಗೆ ಲಾಕ್ ಆಯಿತು. ಅಂದರೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಅಂದರೆ ಲೂಸ್ ಆಗಲ್ಲ. ಸೊ ಲಾಕ್ ಆಯಿತು, ಟಕ್ ಅಂತ ಸೌಂಡ್ ಬಂತಲ್ಲ. ಸೊ ಹಂಗಾಗಿ ನೋಡಿ, ಸೊ ಇದು ನೀವೇನಾದರೂ ವೀಡಿಯೋ ಮಾಡಬೇಕಾದ್ರೆ ಸೊ ಇದನ್ನು ಹಾಕ್ಕೊಂಡು ವೀಡಿಯೋ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ ರಿಸೀವರ್ ಅಂದ್ಬಿಟ್ಟು. ಸೊ ಇದಲ್ದಲೇ ಇದನ್ನು ನೀವು ಡೈರೆಕ್ಟಾಗಿ ಕೂಡ ಅಂದರೆ ಇದು ರಿಸೀವರ್ ಇಲ್ದಲೇ ಬ್ಲೂಟೂತ್ಗೆ ಒಂದೇ ಒಂದು ಕನೆಕ್ಟ್ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಬ್ಲೂಟೂತ್ಗೆ ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಇದರೊಳಗೆ ಏನು ಗೊತ್ತಾ, ನೀವು ಮೈಕ್ನ ಆಲ್ಮೋಸ್ಟ್ ಲೈಕ್ 500 ಮೀಟ್ರ್ ತನಕ ಕ್ಯಾರಿ ಮಾಡ್ಬೋದು ಗುರು. ಇದನ್ನೇನಾದರೂ ನೀವು ಈ ಒಂದು ಮೈಕ್ ಹಾಕ್ಕೊಂಡು ಈ ರಿಸೀವರ್ ನಿಮ್ಮ ಮೊಬೈಲಲ್ಲಿ ಕನೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ಅಂದರೆ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ತನಕ ನಿಮ್ಮ ವಾಯ್ಸು ಡಿಟೆಕ್ಟ್ ಆಗುತ್ತೆ ಮತ್ತು ಕ್ಲಾರಿಟಿನೂ ಹಂಗೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನಂತೂ ಅಷ್ಟೊಂಥರ ದೂರ ಹೋಗಿ ಯಾರೂ ಯೂಸ್ ಮಾಡಿಲ್ಲ. ನಾನು ಈಗ ಫಸ್ಟು ಅನ್ಬಾಕ್ಸ್ ಮಾಡ್ತಾಯಿದ್ದೀನಲ್ವ, ನಾನು ಟ್ರೈ ಮಾಡಿಲ್ಲ. ಬಹುಶಃ ನೆಕ್ಸ್ಟ್ ಟೈಮಲ್ಲಿ ಏನಾದ್ರೂ ನಾನು ಯೂಸ್ ಮಾಡಾದ್ಮೇಲೆ ಹೇಳ್ತೀನಿ ಸೊ ಯಾವ ಥರ ಅಂತ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟ್ ಇದರೊಳಗೆ ಅಪ್ಲಿಕೇಶನ್ಸ್ ಬರುತ್ತೆ. ಸೊ ಅಂದರೆ DJ ಅವ್ರದ್ದು, ಮಿನಿ ಮೈಕ್ ಅವ್ರದ್ದು ಒಂದು ಅಪ್ಲಿಕೇಶನ್ ಇದೆ. ಸೊ ಅದನ್ನೇನಾದರೂ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಸೊ ಅದರೊಳಗಡೆ ಎಷ್ಟು ಚಾರ್ಜಿಂಗ್ ಇದೆ, ಅಂದರೆ ಕೇಸ್ ಚಾರ್ಜಿಂಗ್ ಎಷ್ಟಿದೆ, ಸೊ ಇಂಡಿವಿಜುವಲ್ ಮೈಕ್ದು ಚಾರ್ಜಿಂಗ್ ಎಷ್ಟಿದೆ ಅದು ಕೂಡ ಹೇಳುತ್ತೆ. ಸೊ ಅದೊಂದು. ಸೊ ಅದು ಬಿಟ್ಟರೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇದೆ. ಅಂದರೆ ನೀವಿದು ವಿಂಡ್ಶೀಲ್ಡ್ ಇದನ್ನು ಯೂಸ್ ಮಾಡೋದಲ್ದಲೇ
ಸೊ ಇದರೊಳಗಡೆ ಬಂದ್ಬಿಟ್ಟು ಇನ್ಬಿಲ್ಟು ನಾಯ್ಸ್ ಕ್ಯಾನ್ಸಲೇಷನ್. ನಾಯ್ಸ್ ಕ್ಯಾನ್ಸಲೇಷನ್ ನೀವೇನೋ ಆನ್ ಮಾಡ್ಕೋಬೇಕು ಅಂತಂದರೆ ಈ ಪವರ್ ಆನ್ ಬಟನ್ ಇದೆಯಲ್ಲ, ಈ ಪವರ್ ಆನ್ ಬಟನ್ನ ಒಂದೊಂದ್ಸತಿ ಪ್ರೆಸ್ ಮಾಡಬೇಕು ಅಷ್ಟೇ. ಒಂದ್ಸತಿ ಪ್ರೆಸ್ ಮಾಡಿದ್ರೆ ಈ ಕಡೆ ಇನ್ನೊಂದು ನಿಮಗೆ ಲೈಟ್ ಕಾಣಿಸ್ತಾ ಇದೆ ನೋಡಿ ಇದು. ಸೊ ಇದು ಯೆಲ್ಲೋ ಕಲರ್ ಕಾಣಿಸುತ್ತೆ. ಸೊ ಅಂದರೆ ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಎನೇಬಲ್ ಆಗಿದೆ ಅಂತ ಅಂದ್ಬಿಟ್ಟು. ಜಾಸ್ತಿ ಅಕ್ಕಪಕ್ಕ ಮಾತಾಡ್ತವ್ರೆ ಅಂತ ಅಂದ್ರೂ ಸೊ ಕೇಳಿಸಲ್ಲ. ಸೊ ಬರೀ ನೀವೇನು ಮಾತಾಡ್ತೀರೋ ಅದು ಮಾತ್ರ ಕೇಳಿಸುತ್ತೆ, ಅದೊಂದು. ಸೊ ಇದಾದಮೇಲೆ ನೀವು ಇವಾಗ ಏನಾದರೂ ಇದು ಕನೆಕ್ಟ್ ಮಾಡಿರ್ತೀರಲ್ಲ, ಸೊ ಈ ಕನೆಕ್ಟ್ರು ಯಾವಾಗಲೂ ರಿಮೂವ್ ಮಾಡಬೇಕು ಅಂತ ನಿಮ್ಗೆ ಬೇಡ ಅಂತ ಅನ್ಸಿದ್ರೆ ಹಾಗೆ ಕೂಡ ನೀವು ವಾಪಸ್ ಮಾಡ್ಬೋದು. ಯಾಕೆಂದರೆ ಕೆಳಗಡೆ ಈ ಕೇಸ್ ಕೆಳಗಡೆ ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಸೊ ನೀವು ಜಸ್ಟ್ ಹಾಕಿದ್ರೆ ಮುಗೀತು ಅಷ್ಟೇ. ಸೊ ಅಂದರೆ ನೀವು ಯಾವಾಗಲೂ ರಿಮೂವ್ ಮಾಡಿ ಹಾಕಬೇಕು ಅಂತ ಏನೇನಿಲ್ಲ. ಸೊ ಡೈರೆಕ್ಟ್ ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ನೀವ್ಯಾರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತೀರಾ, ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ಕೊತೀರಾ ಅಂತ ಅಂದರೆ ಸೊ ಇದು ಬೆಸ್ಟ್ ಆ್ಯಕ್ಚುಲಿ. ಸೊ ನೀವು ಯಾವಾಗಲೂ ಅದರೊಳಗೆ ತೆಗೆದು ಹಾಕೋದು ಮಾಡಬೇಕಾಗಿಲ್ಲ. ಸೊ ಇದು ಬೆಸ್ಟ್ ಫಿಟ್ ಅಂತ ನನಗನ್ಸುತ್ತೆ. ಸೊ ಇದ್ರ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಸ್ಪೇಸ್ ಇದೆ. ಸೊ ಎಕ್ಸ್ಟ್ರಾ ಸ್ಪೇಸಲ್ಲಿ ನೀವೇನಾದ್ರೂ ಈ ವಿಂಡ್ಶೀಲ್ಡ್ ಏನಾದರೂ ಯೂಸ್ ಮಾಡ್ಕೋತೀವಿ ಅನ್ನಂಗಿದ್ರೆ ಸೊ ಮೈಕ್ದು ಸೊ ಇದರೊಳಗೆ ಮಡಿಕೋಬೋದು ಆರಾಮಾಗಿ. ಇಲ್ಲಿ ಮಡಿಕೊಂಡು ಸೊ ಕ್ಲೋಸ್ ಮಾಡ್ಕೋಬೋದು ಅಷ್ಟೇ. ಸೊ ಬೇಕು ಅಂದರೆ ಕೇಬಲ್ ಕೂಡ ಮಡಿಕೋಬೋದು. ಕೇಬಲ್ಲು ನೀವೇನಾದ್ರು ಇದ್ರೊಳಗೆ ಮಡಿಕೋತೀನ ಸಣ್ಣದಾಗಿ ಒಳಗಡೆ ಹಾಕ್ಬೋದು. ಬಟ್ ಸ್ಟಿಲ್ ಇದು ಸಾಕು ನಿಮಗೆ. ಸೊ ಇಷ್ಟೇನಾದರೂ ಇತ್ತು ಅಂತಂದರೆ ಸಫಿಷಿಯೆಂಟಾಗಿ ಯೂಸ್ ಮಾಡ್ಕೋಬೋದು. ಸೊ ನನಗೇನೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯೂಸ್ ಮಾಡ್ತೀನಲ್ಲೋ ಗೊತ್ತಿಲ್ಲ, ಅಟ್ಲೀಸ್ಟು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಂಡಿದ್ದೀನಿ. ಏನೋ ಬರ್ತಿದೆ, ಚೆನ್ನಾಗಿದೆ. ಬಟ್ $85 ಆರಾಮಾಗಿ ಕೊಡ್ಬೋದು ಇದು. ಸೊ ಇದು ಫೈನಲ್ ರಿವ್ಯೂ ಗುರು ಪ್ರಾಡಕ್ಟ್ದು. ಸೊ ಅಂದರೆ ಯಾವ ಥರ ಕನೆಕ್ಟ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನು ಬಂದ್ಬಿಟ್ಟು ನೀವು ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬೋದು, ಮತ್ತು ನಿಮ್ಮ ಕ್ಯಾಮ್ರಾ ಏನಾದರೂ ನಿಮ್ಮ ಮನೇಲಿ ಕ್ಯಾಮ್ರಾ ಇದೆ ಅಂತಾರೆ ಕ್ಯಾಮ್ರಾಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ಎರಡೂ ಆಪ್ಷನ್ ಇದೆ ಇದರಲ್ಲಿ. ಸೊ ಯಾಕೆಂದರೆ ಜಾಕ್ ಕೊಟ್ಟಿದ್ದಾರೆ, ಆಡಿಯೋ ಜಾಕ್ ಕೊಟ್ಟಿರೋದ್ರಿಂದ. ಸೊ ಹಾಗಾಗಿನೇ ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಫಸ್ಟು DJI ಅವ್ರದ್ದು ಪ್ರಾಡಕ್ಟು. ಸೊ ಪರ್ಚೇಸ್ ಮಾಡಿದ್ದೀನಿ. ಸೊ ನೀವೇನಾದ್ರೂ ವೀಡಿಯೋಸ್ಗಳು ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಗೇನಾದರೂ ಈ ಥರ ಪ್ರಾಡಕ್ಟ್ ಬೇಕು ಅಂತಂದರೆ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಈ ಥರ ಪ್ರಾಡಕ್ಟ್ಸ್ಗಳನ್ನ ಅವಾಗವಾಗ ಬೈ ಮಾಡಬೇಕಾಗತ್ತೆ. ಚಾನಲಲ್ಲಿ ಏನಾರು ಚೆನ್ನಾಗಿ ವಾಯ್ಸೆಲ್ಲ ಚೆನ್ನಾಗಿ ಬರಬೇಕು ಅಂತ ಅನಿಸಿದ್ರೆ ಈ ಥರ ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅಂದರೆ ಸೊ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.